ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಜನ ಅದನ್ನು ಒಂದು ಮನೋರಂಜನೆ ಕಾರ್ಯಕ್ರಮವಾಗಿ ನೋಡ್ತಾರೆ. ಒಂದು ಗಣಪತಿ ಕುರಿತಾಗ ಅಲ್ಲಿಗೆ ಶಾಸ್ತ್ರೋಕ್ತವಾಗಿ ಏನು ಪೂಜೆ ಮಾಡಬೇಕು, ಒಂದು ಭಕ್ತಿಗೀತೆ, ಭಾವಗೀತೆ, ಈ ಆರ್ಕೆಸ್ಟ್ರಾ ಎಲ್ಲ ನಾನು ಗಣಪತಿಗೆ ಅವರ ಖುಷಿಗೋಸ್ಕರ ಮಾಡ್ಕೋದು, ಗಣಪತಿಗೋಸ್ಕರ ಅದನ್ನು ಮಾಡೋದಲ್ಲ. ನನ್ನ ಪ್ರಕಾರ ಇಲ್ಲ, ಅವರು ವೈಯಕ್ತಿಕ ನಾನು ಪ್ರಶ್ನೆ ಮಾಡುವಂಥ ಬರಲ್ಲ. ಸುತ್ತೂರು ರಾಜೇಂದ್ರ ಸ್ವಾಮಿಗಳು, ಶ್ರೀ ಸುತ್ತೂರು ಮಠದ ಈಗಿನ ಹಿಂದಿನ ಸ್ವಾಮಿಗಳಾದಂಥ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರಿಂದ ಪ್ರತಿಷ್ಠಾಪನೆ ಆಗಿದೆ. ಸುಮಾರು 70 ವರ್ಷಗಳ ಇತಿಹಾಸ. ಈಗ ನಾನು ನಿಮಗೆ ಆಹ್ವಾನ ಪತ್ರಿಕೆಯಲ್ಲಿ ನೋಡ್ಬೋದು, 70 ವರ್ಷಗಳ ಹಿಂದೆ 101 ಗಣಪತಿನ ಕೂರಿಸ್ತಾಯಿದ್ರು. ಮಣ್ಣಿನ ಗಣಪತಿಗಳನ್ನು ಕೂರಿಸಿ ವಿಜೃಂಭಣೆಯಿಂದ 40 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಿ 40 ದಿನ ಪ್ರತಿನಿತ್ಯನೂ ಒಂದೊಂದು ಕಾರ್ಯಕ್ರಮ. ಈಗಿನ ಕಾಲದ ಆರ್ಕೆಸ್ಟ್ರಾ ಅವೆಲ್ಲ ಇರ್ತಿರಲಿಲ್ಲ. ಆಗ ಹರಿಕಥೆಗಳು, ಭಕ್ತಿಗೀತೆ, ಭಾವಗೀತೆಗಳು ಆಡ್ತಾಯಿದ್ರು. ಆಗ ಪ್ರತಿನಿತ್ಯ ಹರಿಕಥೆ ಕೇಳೋಕ್ಕೆ ಮೈಸೂರಿನ ಮೂಲೆಯಿಂದ ಬಂದು ಸಂಜೆ ರಾತ್ರಿ ಹರಿಕಥೆ ಇದ್ದರೆ ಮಧ್ಯಾಹ್ನ ಬಂದು ಕೂತ್ಕೊಂಡು ಚಾಪೆ ಹಾಕಿ ಕೂತ್ಕೊತಾ ಇದ್ರು. ಹಾಗೆ ವಿಜೃಂಭಣೆಯಿಂದ 25 ವರ್ಷಗಳ ಕಾಲ ನಡೆದು ನಂತರ ಬೆಳ್ಳಿ ಮಹೋತ್ಸವವನ್ನು ಮಾಡಿದ್ರು. ಈ ಗಣಪತಿ ನಡೀತಾ ಇದ್ದದ್ದು ಲಾಟ್ರಿ ಟಿಕೆಟಿಂದ. ಪ್ರತಿ ವರ್ಷ ಲಾಟ್ರಿ ಟಿಕೆಟ್ ₹1, 50 ಪೈಸೆ, ₹2 ಈ ಥರ ಲಾಟ್ರಿ ಟಿಕೆಟ್ ಮಾಡಿ ಪ್ರತಿ ವರ್ಷ ಗಣಪತಿ ಕೂರಿಸಿ ಪೂಜೆ ಮಾಡ್ತಾಯಿದ್ರು. ಪ್ರತಿ ವರ್ಷ ಒಂದೊಂದು ಪ್ರೈಸ್ ಇರ್ತಿದ್ರು. ಸೈಕಲ್ ಇಟ್ಟಿದ್ರು, ಸ್ಕೂಟ್ರ್ ಇತ್ತು, ಆಮೇಲೆ HD ಬೈಕು, ಬುಲೆಟ್ ಆ ಗಾಡಿ ಇಟ್ಟರು. 25ನೇ ವರ್ಷಕ್ಕೆ ಒಂದು ಸಿದ್ಧಾರ್ಥ ಲೇಔಟಲ್ಲಿ 2030 ಮನೆಯನ್ನು ಇಟ್ಟು ಬಹುಮಾನವನ್ನು ಇಟ್ಟು ಅದು ಗೆದ್ದಿದೆ ಒಬ್ಬರಿಗೆ.